ಮುನಿರತ್ನ ಅವರು ಜಾತಿ ನಿಂದನೆ ಮಾಡಿರುವುದು ಘೋರ ಅಪರಾಧ. ಎಚ್.ಕೆ. ಪಾಟೀಲ್. ಶಾಸಕ ಮುನಿರತ್ನ ಬಂಧನ ವಿಷಯ ಕುರಿತು ಕಾನೂನು, ನ್ಯಾಯ, ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಗದಗ ನಗರದ ಹೊರವಲಯದ ಜಿಮ್ಸ್ ಆಸ್ಪತ್ರೆ ಕಾರ್ಯಕ್ರಮದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ನಾವು ಕೇಳಿಸಿಕೊಳ್ಳುವ ಮೊದಲು ನಾವು ಅವರನ್ನು ದಲಿತ ವಿರೋಧಿಗಳು ಅಂತ ಹೇಳಲಿಲ್ಲ. ಮಾಧ್ಯಮದವರು ಇದು ಸತ್ಯ ಅಂತ ತಿಳಿದು ಬಿತ್ತರಿಸಿದ್ದೀರಿ. ಮಾಧ್ಯಮಗಳು ಬಿತ್ತರಿಸಿದ ವಿಷಯದ ಮೇಲೆ ನಾವು ನಂಬಿಕೆನಿಟ್ಟು ಕೆಲಸ ಮಾಡಿದ್ದೇವೆ ಎಂದರು. ಮುನಿರತ್ನ ಅವರ ಕ್ರಮ ಸರಿಯಾದುದಲ್ಲ. ಜಾತಿ ನಿಂದನೆ ಮಾಡಿರುವುದು ಘೋರ ಅಪರಾಧ. ಓರ್ವ ಶಾಸಕನಾಗಿ ಪ್ರಜಾಪ್ರಭುತ್ವದ ನಾಡಿನಲ್ಲಿ ಲಂಚಕ್ಕಾಗಿ ಏನು ಹೇಳ್ತಾರೆ? 20 ಲಕ್ಷ ರೂಪಾಯಿಗಾಗಿ ಗೌರವಾನ್ವಿತರು ಬೇರೆಯವರಿಗೆ ಹೇಳುವ ಮಾತುಗಳು ಇದು ಸರಿಯಾದುದಲ್ಲ. ಇಂತಹ ಶಾಸಕನನ್ನು ಶಾಸಕ ಸ್ಥಾನದಿಂದ ಅಮಾನತು ಮಾಡ್ತೇವೆ ಅಂತ ಬಿಜೆಪಿಯವರು ಹೇಳಬೇಕಿತ್ತು. ಆದರೆ 7 ದಿನ ನೋಟಿಸ್ ಕೊಡ್ತಾರಂತೆ. ನೋಟಿಸ್ ಕೊಡಲು ನಿಮ್ಮ ಅಧ್ಯಕ್ಷರ ವಿರುದ್ಧ ಏನಾದರೂ ಹೇಳಿಕೆ ಕೊಟ್ಟಿದ್ದಾರಾ? ಅವರು ಹೇಳಿದ ಶಬ್ದಗಳನ್ನು ಕೇಳಿಸಲು ಬರಲ್ವಾ? 108 ಮಾತುಗಳನ್ನು ಹೇಳುವ ಬದಲು ತಕ್ಷಣ ಶಾಸಕಾಂಗದಿಂದ ಅಮಾನತುಗೊಳಿಸಬೇಕಿತ್ತು ಎಂದರು. ಕಾಂಗ್ರೆಸ್ನವರ ಮೇಲೆ ಗೂಬೆ ಕೂರಿಸುವುದು ಯಾತಕ್ಕೆ? ಡಿ.ಕೆ. ಸುರೇಶ್ ಅವರು ಹೀಗೆ ಅನ್ನಿ ಅಂತ ಅವರನ್ನೇನಾದರೂ ಅಂದಿದ್ರಾ? ಯಾವ ಕಾರಣಕ್ಕೆ ಆಪಾದನೆ ಮಾಡ್ತೀರಿ? ಇಷ್ಟೆಲ್ಲ ಆದರೂ ಅರೆಸ್ಟ್ ಮಾಡದೇ ಇರುವುದು ಆಗಬೇಕಾ? ಸರ್ಕಾರ ಜನರ ಪರವಾಗಿ ಇರಬೇಕಾ ಅಥವಾ ಶಾಸಕರ ಪರವಾಗಿ ಇರಬೇಕಾ? ನಾವು ಕಾನೂನಿನ ಅನ್ವಯ ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ದೇವೆ. ನಾವು ಮಾಡಿದ್ದು ಸರಿಯಾಗಿದೆ. ಷಡ್ಯಂತ್ರ ಎಂಬ ಹೆಸರಿನ ಮೇಲೆ ರಾಜಕೀಯ ಮಾಡುವುದಕ್ಕೆ ಕೆಲವರು ಮುಂದಾಗಿದ್ದಾರೆ. ಬಿಜೆಪಿನವರಿಗೆ ಇದನ್ನು ಡಿಫೆಂಡ್ ಮಾಡುವುದಕ್ಕೆ ನೈತಿಕ ಶಕ್ತಿ ಇಲ್ಲ. ಜನರು ಆಕ್ರೋಶ ಹೊಂದಿದ್ದಾರೆ. ಜಾತಿ ಮೇಲೆ ಹೆಣ್ಣು ಮಕ್ಕಳನ್ನು ಕರೆಯುತ್ತಿದ್ದಾರಲ್ಲ, ನಾಚಿಕೆ ಬರಲ್ವಾ? ನೀವು ಶ್ರೀಮಂತರು ಇರಬಹುದು, ನೀವು ಬಲಾಢ್ಯರು ಇರಬಹುದು, ಆದರೆ ಮತ್ತೊಬ್ಬರನ್ನು ಗೌರವಿಸುವ ಪ್ರಜಾಪ್ರಭುತ್ವ ನಿಮಗೆ ಹಕ್ಕು ಕೊಡಲ್ವಾ? ಪ್ರಜಾಪ್ರಭುತ್ವ ಅದನ್ನು ಸಹಿಸೋದಿಲ್ಲ. ನೀವು ಹೀಗೆ ಮಾತನಾಡಿದರೆ ಜನರ ಆಕ್ರೋಶಕ್ಕೆ ಒಳಗಾಗ್ತೀರಿ ಅಂತ ಎಚ್ಚರಿಕೆ ನೀಡಿದರು. ಈ ವೇಳೆ ಶಾಸಕ ಜಿ.ಎಸ್. ಪಾಟೀಲ್, ಕಾಂಗ್ರೆಸ್ ಮುಖಂಡ ಬಿ.ಬಿ. ಅಸೋಟಿ, ಅಶೋಕ್ ಮುಂದಾಲಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವು ಕೇಳಿಸಿಕೊಳ್ಳೋಕ್ಕಿಂತ ಮೊದಲಕ್ಕೆ ನಾವೇನು ಅವರು ದಲಿತರ ವಿರೋಧಿಗಳು ಅಂತ ಹೇಳಿಲ್ಲ, ದಲಿತರ ಬಗ್ಗೆ ನೀವು ಎಂದಿರಿ ಅಂತ ಅಂದಿಲ್ಲ. ನಾವು ಮಾಧ್ಯಮದವರು ನೀವೇನು ಇದು ಸತ್ಯ ಅಂತ ಹೇಳಿ ತಿಳ್ಕೊಂಡು ನೀವು ಬಿತ್ತರಿಸಿದ್ರಿ. ನೀವು ಬಿತ್ತರಿಸಿರ್ತಕ್ಕಂಥ ವಿಷಯದ ಮೇಲೆ ನಾವು ನಂಬಿಕೆಯನ್ನಿಟ್ಟು ಅವರ ಕ್ರಮ ಸರಿಯಾದದ್ದಲ್ಲ. ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ. ಅದರಲ್ಲೂ ಒಬ್ಬ ಶಾಸಕನಾಗಿ ಈ ಪ್ರಜಾಪ್ರಭುತ್ವ ನಾಡಿನೊಳಗೆ ಅದು ಲಂಚಕ್ಕಾಗಿ ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ? ಆ 20 ಲಕ್ಷ ಕೊಡಬೇಕು, ಇಲ್ಲದೇ ಇದ್ದರೆ ಗೌರವಾನ್ವಿತರು ಮಾತನಾಡುವ ಮಾತುಗಳೇ ಅಲ್ಲ, ಅಂಥ ಮಾತುಗಳನ್ನು ಅವನಿಗೆ ಹೇಳ್ತಾರೆ. ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮುಖಾಂತರ ಇವತ್ತು ದೇಶದ ತುಂಬೆಲ್ಲ ಬಿತ್ತರಿಸಿದ್ದೀರಿ. ಇಂಥ ಶಾಸಕನನ್ನು ಶಾಸಕ ಸ್ಥಾನದಿಂದ ನಾವು ಇವ್ರನ್ನ ಅಮಾನತ್ ಮಾಡ್ತೀವಿ ಅಂಥೇಳಿ BJPಯವರು ಹೇಳಬೇಕಾಗಿತ್ತು. ಅದರ ಬದಲಿ ನೋಟಿಸ್ ಕೊಡ್ತಾರಂತೆ. 7 ದಿವಸ ನೋಟಿಸ್ ಕೊಡೋಕ್ಕೆ ಏನು ನಿಮ್ಮ ಅಧ್ಯಕ್ಷರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ರಾ? ಏನು ಅವ್ರು ಏನು ಹೇಳಿದಾರೆ ಆ ಶಬ್ದಗಳನ್ನು ಕೇಳಿಸೋದಕ್ಕೆ ಬರೋದಿಲ್ವಾ? 108 ಮಾತುಗಳನ್ನು ಹೇಳುವ ಬದಲು ತಕ್ಷಣ ಅವರನ್ನು ನೀವು ಶಾಸಕಾಂಗದಿಂದ ತಾವು ಅಮಾನತುಗೊಳಿಸಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಅದನ್ನು ಮಾಡದೇ ಕಾಂಗ್ರೆಸ್ನವ್ರ ಮೇಲೆ ಗೂಬೆ ಕುಂಡಿಸೋದು ಅದಕ್ಕೆ. ಇನ್ನು ಸುರೇಶ್ ಏನು ಇವ್ರಿಗೆ ಹಿಂಗನ್ನ ಅಂತ ಹೇಳಿದ್ದ ಡಿ.ಕೆ. ಸುರೇಶ್ ಅವ್ರ ಮೇಲೆ ಎದಕ್ಕೆ, ಯಾವ ಕಾರಣಕ್ಕಾಗಿ ನೀವು ಆಪಾದನೆ ಕೊಡ್ತೀರಿ? ಅರೆಸ್ಟ್ ಮಾಡಿದ್ರು, ಇಷ್ಟೆಲ್ಲ ಅಂದ್ರೂ ಅರೆಸ್ಟ್ ಮಾಡದೇ ಇರುವಂತಹದ್ದು ಆಗಬೇಕಾ? ಸರ್ಕಾರ ನಡಿಬೇಕು, ಸರ್ಕಾರ ಜನಪರ ಇರಬೇಕು, ಏನು ಶಾಸಕರ ಪರ ಇರಬೇಕು? ನಾವು ಏನು ಮಾಡಬೇಕಾಗಿತ್ತು ಕಾನೂನನ್ವಯ ಮಾಡಿದ್ದೇವೆ, ಮಾಡಿದ್ದು ಸರಿಯಾಗಿದೆ. ಷಡ್ಯಂತ್ರ ಅನ್ನುವಂಥ ಹೆಸರಿನ ಮೇಲೆ ನೀವು ರಾಜಕೀಯ ಮಾಡೋದಕ್ಕೆ ಕೆಲವರು ಮುಂದಾಗಿದ್ದಾರೆ. ಯಾರು BJPಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದನ್ನು ಡಿಫೆಂಡ್ ಮಾಡೋದಕ್ಕೆ ನೈತಿಕ ಶಕ್ತಿ ಇಲ್ಲ. ಜನ ಆಕ್ರೋಶ ಹೊಂದಿದ್ದಾರೆ. ಜಾತಿ ಮೇಲೆ ಹೆಣ್ಮಕ್ಳನ್ನ ಕರೀತೀರಿ ನೀವು? ಏನು ನಾಚಿಕೆನೇ ಬರಲಿಲ್ವಾ? ಶ್ರೀಮಂತರಿರ್ಬೋದು ನೀವು, ಬಲಾಢ್ಯರಿರ್ಬೋದು ನೀವು, ಆದರೆ ಯಾವ ಕಾರಣಕ್ಕೂ ಮತ್ತೊಬ್ಬರನ್ನ ಅಗೌರವಿಸೋದನ್ನು ಪ್ರಜಾಪ್ರಭುತ್ವ ನಿಮಗೆ ಹಕ್ಕು ಕೊಡೋದಿಲ್ಲ. ಪ್ರಜಾಪ್ರಭುತ್ವ ಅದನ್ನು ಸಹಿಸೋದಿಲ್ಲ. ನೀವು ಈ ರೀತಿ ಮಾತಾಡಿದ್ದಕ್ಕೆ ಜನರ ಆಕ್ರೋಶಕ್ಕೆ ಒಳಗಾಗ್ತಾರೆ.